ಇನ್ನು ಇರಾನ್ನ ಒಳಗೆ ಸೈನ್ಯವನ್ನೇ ನುಗ್ಗಿಸಲು ರೆಡಿಯಾದ ಟ್ರಂಪ್ ಮಧ್ಯಪ್ರಾಚ್ಯಕ್ಕೆ ಮತ್ತೆ 3500 ಹೆಚ್ಚುವರಿ ಸೈನಿಕರನ್ನ ಎಂಟ್ರಿ ಮಾಡಿದ್ದಾರೆ. ಯುಎಸ್ ಟ್ರಿಪೋಲಿಯಲ್ಲಿ ಆಗಮಿಸಿರುವಂತಹ ಸೈನಿಕರು, ಯುಎಸ್ ನೌಕಾಪಡೆ ಮತ್ತು ವಾಯುಪಡೆಯ ಸೈನಿಕರು ನಿಯೋಜನೆಯನ್ನ ಮಾಡಲಾಗಿದೆ. ಟ್ರಂಪ್ ಅವರು ಈಗಿಂದ ಹೇಳಿದ್ರು, ಗಲ್ಫ್ ರಾಷ್ಟ್ರಗಳ ಹತ್ರ ಎಲ್ಲ ಸೈನಿಕರನ್ನ ಕಳಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಯುಎಸ್ ನೌಕಾಪಡೆ ಮತ್ತು ವಾಯುಪಡೆಯ ಸೈನಿಕರ ನಿಯೋಜನೆ ಮಾಡಲಾಗಿದೆ. ಇರಾನ್ ಮೇಲಿನ ಕಾರ್ಯಾಚರಣೆಗೆ ಪೆಂಟಗನ್ ಸಜ್ಜು ಆಗಿರುವಂಥದ್ದು. F-35 ಸ್ಟೆಲ್ತ್ ಫೈಟರ್ ಜೆಟ್ ಕೂಡ ಮತ್ತು ಇದರ ಜೊತೆಗೆ ಅತ್ಯಾಧುನಿಕ ವಿಮಾನಗಳ ನಿರ್ವಹಿಸುವ ಯುಎಸ್ ಟ್ರಿಪೋಲಿ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜಪಾನ್ನಲ್ಲಿ ನೆಲೆಗೊಂಡಿದ್ದಂತಹ ಯುಎಸ್ ಟ್ರಿಪೋಲಿ ಈಗ ರವಾನೆಯಾಗಿದೆ. ಮತ್ತೊಂದು ಕಡೆ ಟೆಹರಾನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲಿನ ಜಂಟಿ ದಾಳಿ. ಇರಾನ್ ಒಳಗೆ ಸೈನ್ಯವನ್ನು ನುಗ್ಗಿಸುವುದಕ್ಕೆ ಈಗಾಗಲೇ ಟ್ರಂಪ್ ಅವರು ಸಿದ್ಧ ಮಾಡಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯ ಈಗಾಗಲೇ ಸಾವಿರಾರು ಯುಎಸ್ ನೌಕಾಪಡೆಗಳು ಏನಿದ್ದಾವೆ ಆಗಮಿಸ್ತಾ ಇವೆ. ಯುಎಸ್ಎಸ್ ಟ್ರಿಪೋಲಿಯಲ್ನಲ್ಲಿ ಸುಮಾರು 3500 ಹೆಚ್ಚುವರಿ ಸೈನಿಕರನ್ನ ಈಗಾಗಲೇ ಅಲ್ಲಿದ್ದಂತಹ ಮಧ್ಯಪ್ರಾಚ್ಯಕ್ಕೆ ಆಗಮಿಸಿದ್ದಾರೆ ಅಂತೇಳಿ ಯುಎಸ್ ಸೆಂಟ್ರಲ್ ಕಮಾಂಡ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಾವಿಕರಾಗಿರ್ಬೋದು ಮತ್ತು ನೌಕಾಪಡೆಯವರಾಗಿರ್ಬೋದು 31ನೇ ಸಾಗರ ದಂಡಯಾತ್ರೆಗೆ ಘಟಕದಲ್ಲಿದ್ದು ಮಾರ್ಚ್ 27ನೇ ತಾರೀಕಿನಂದು ಸಾರಿಗೆ ಮತ್ತು ಮುಷ್ಕರ ಯುದ್ಧ ವಿಮಾನಗಳು ಅದರ ಜೊತೆಗೆ ಉಭಯಚರ ದಾಳಿ ಮತ್ತು ಯುದ್ಧದಂತಹ ಸ್ವತ್ತುಗಳೊಂದಿಗೆ ಈ ಪ್ರದೇಶಕ್ಕೆ ಆಗಮಿಸಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಇರಾನ್ ಮೇಲಿನ ಯುದ್ಧವನ್ನು ಕೊನೆಗೊಳಿಸಬೇಕು, ಅದರ ಮಾತುಕತೆಗಳನ್ನ ನಡೆಯುವಂತಹ ಒಂದು ಸಂದರ್ಭ ಆಗಿರ್ಬೋದು ಅಂತೇಳಿ ಟ್ರಂಪ್ ಅವರು ಹೇಳ್ಕೊಳ್ತಾ ಇದ್ದಾರೆ. ಅಮೆರಿಕ ಸೇನೆ ತನ್ನ 82ನೇ ವಾಯು ಗಾವಿ ಏನಿದೆ ಆ ಒಂದು ವಿಭಾಗದ ಸಾವಿರಾರು ಸೈನಿಕರನ್ನು ನಿಯೋಜಿಸಿದೆ. ಇನ್ನಷ್ಟು ಸೈನಿಕರನ್ನು ನಿಯೋಜಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ, ನಿರೀಕ್ಷೆಗಳು ಕೂಡ ಇದೆ ಎನ್ನಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ 3500ಕ್ಕೂ ಹೆಚ್ಚು ಯುಎಸ್ ಸೈನಿಕರು ಬಂದಿಳಿದಿದ್ದಾರೆ. ಇರಾನ್ನ ನೆಲದ ಕಾರ್ಯಾಚರಣೆಗೆ ಪೆಂಟಗನ್ ಸಜ್ಜುಗೊಂಡಿದೆ. ಯುದ್ಧ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. F-35 ಸ್ಟೆಲ್ತ್ ಫೈಟರ್ ಜೆಟ್ಗಳು ಮತ್ತೆ ಆಸ್ಟ್ರೇಲಿಯಾದಂತಹ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಏನು ಈಗಾಗಲೇ 1 ತಿಂಗಳಾಯಿತು ಯುದ್ಧ ಆರಂಭವಾಗಿ, ಇನ್ನೂ ಆದರೂ ಸಹಿತ ಯುದ್ಧ ನಿಲ್ಲುವಂತಹ ಹಂತದಲ್ಲಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಸೊ ಹೀಗಿರಬೇಕಾದ್ರೆ ಟ್ರಂಪ್ ಅವರು ಈಗಿಂದ ಹೇಳಿದ್ರು, ಮಧ್ಯಪ್ರಾಚ್ಯಗಳಲ್ಲಿ ಮತ್ತು ಗಲ್ಫ್ ರಾಷ್ಟ್ರಗಳ ಹತ್ರ ನಾವು ಸೈನಿಕರನ್ನ ಕಳಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈಗ ಆ ಒಂದು ಸಮಯ ಬಂದಿದೆ. 3500ಕ್ಕೂ ಹೆಚ್ಚು ಮಂದಿ ಸೈನಿಕರನ್ನ ಕಳಿಸಿದ್ದಾರೆ. ಎಲ್ಲ ರೀತಿಯಾದಂತಹ ತಯಾರಿಕೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಯುದ್ಧ ಮಾಡೋದಕ್ಕೆ ಸಜ್ಜಾಗಿ ನಿಂತ್ಕೊಂಡಿದೆ. ಯುಎಸ್ ನೌಕಾಪಡೆ ಆಗಿರ್ಬೋದು, ವಾಯುಪಡೆಯ ಸೈನಿಕರು ಈಗಾಗಲೇ ಬಂದು ಇಳಿದಿದ್ದಾರೆ. ಇರಾನ್ ಮೇಲಿನ ಕಾರ್ಯಾಚರಣೆ ಪೆಂಟಗನ್ ಸಜ್ಜಾಗಿದೆ. F-35 ಸ್ಟೆಲ್ತ್ ಫೈಟರ್ ಜೆಟ್ ಮತ್ತು ಆಸ್ಟ್ರೇಲಿಯಾ ವಿಮಾನಗಳು ಎಲ್ಲವೂ ಕೂಡ ರೆಡಿಯಾಗಿದೆ. ಅತ್ಯಾಧುನಿಕ ವಿಮಾನಗಳ ನಿರ್ವಹಿಸುವುದಕ್ಕೆ ಯುಎಸ್ ಟ್ರಿಪೋಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದೆ. ಇನ್ನು ಮುಂದೆ ಇರಾನನ್ನು ಧ್ವಂಸ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ತಯಾರಿಕೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಇರಾನ್ ಮೇಲೆ ಇಸ್ರೇಲು ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ಸತತವಾಗಿ ಮಾಡ್ತಾನೆ ಇದೆ. ಆದರೆ ಇರಾನ್ ಸಹಿತ ಟೆಲ್ ಅವೀವ್ ನಗರದ ಮೇಲೆ ಆಗಿರ್ಬೋದು, ಒಂದಿಷ್ಟು ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೂ ಸಹಿತ ಇರಾನ್ ಈಗಾಗಲೇ ದಾಳಿಯನ್ನು ಮಾಡಿದೆ. ಇರಾನ್ ಮತ್ತು ಒಂದು ಎಚ್ಚರಿಕೆ ಒಂದನ್ನು ಕೂಡ ನೀಡಿದೆ. ಇರಾನ್ನ ದೇಶದ ಒಳಗಡೆ ಇರುವಂತಹ ವಿದ್ಯಾರ್ಥಿಗಳ ಮೇಲೆ, ಶಾಲಾ ಕಟ್ಟಡಗಳ ಮೇಲೆ ನೀವು ಯಾವಾಗ ದಾಳಿಯನ್ನು ಮಾಡಿದ್ದೀರಾ ಅದಕ್ಕೆ ಪ್ರತೀಕಾರದ ದಾಳಿಯನ್ನು ನಾವು ತೀರಿಸ್ಕೊಂತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇರಾನ್ ಸಹಿತ ಈಗಾಗಲೇ ಹೇಳಿದೆ. ಅದಕ್ಕೆ ಪ್ರತೀಕಾರವಾಗಿ ದಾಳಿಯನ್ನು ಸಹಿತ ಈಗಾಗಲೇ ಇರಾನ್ ಇಸ್ರೇಲ್ನ ಮೇಲೆ ಮತ್ತು ಅಮೆರಿಕದ ಮೇಲೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಇಸ್ರೇಲ್ನ ಮೇಲೆ ಈಗಾಗಲೇ ಮಾಡಿದೆ. ಇನ್ನು ಗಲ್ಫ್ ರಾಷ್ಟ್ರಗಳ ಮೇಲೆ ಏನು ದಾಳಿಯನ್ನು ಮಾಡ್ತಾ ಇದೆ. ಇದೆಲ್ಲ ಒಂದು ಕಡೆ ಆದರೆ ಈಗ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು 3500ಕ್ಕೂ ಹೆಚ್ಚು ಸೈನಿಕರನ್ನು ಏನು ಮಧ್ಯಪ್ರಾಚ್ಯದಲ್ಲಿ ಕರೆಸಿದ್ದಾರೆ. ಮುಖ್ಯವಾಗಿ ಈ ಒಂದು ಯುದ್ಧ ಇನ್ನೊಂದು ಹಂತಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮಧ್ಯಪ್ರಾಚ್ಯಕ್ಕೆ 3500 ಹೆಚ್ಚುವರಿ ಸೈನಿಕರು ಎಂಟ್ರಿ ನೀಡಿದ್ದಾರೆ. ಯುಎಸ್ ಟ್ರಿಪೋಲಿಯಲ್ಲಿ ಆಗಮಿಸಿರುವಂತಹ ಸೈನಿಕರು ಯುಎಸ್ ನೌಕಾಪಡೆ ಮತ್ತು ವಾಯುಪಡೆಯ ಸೈನಿಕರ ನಿಯೋಜನೆ ಮಾಡಲಾಗಿದೆ.